ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಸದ್ಯ ಹೆಚ್ಚು ಪ್ರಚಲಿತವಿರುವ ಸುದ್ದಿ ಅಂತಂದರೆ ಗ್ರಾಮ ಪಂಚಾಯಿತಿ ಚುನಾವಣೆ 2020. ನಮ್ಮ ಕರ್ನಾಟಕದಲ್ಲಿ 2 ಹಂತದಲ್ಲಿ ಮತದಾನ ನಡೆಯುತ್ತದೆ. ಮೊದಲನೆಯ ಹಂತ 22/12/2020 ಮತ್ತು ಎರಡನೆಯ ಹಂತ 27/12/2020. ಈ ವಿಡಿಯೋದಲ್ಲಿ ನಾನು ನಮ್ಮ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸಂಬಂಧಪಟ್ಟಂತೆ ನಿಮ್ಮ ಊರಿನ ಮತದಾರರ ಪಟ್ಟಿಯನ್ನು ನೋಡುವುದು ಹೇಗೆ, ಎಲ್ಲ ಮತದಾರರ ಪಟ್ಟಿಯನ್ನು, ನಿಮ್ಮ ಮತಗಟ್ಟೆಯಲ್ಲಿರುವ ಗಂಡು ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟು, ಯಾರು ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ ಮತ್ತು ಯಾರು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗಿದ್ದಾರೆ, ನಿಮ್ಮ ಭಾಗದ ಸಂಖ್ಯೆ ಯಾವುದು, ನಿಮ್ಮ ವೋಟರ್ ID ಸಂಖ್ಯೆ ಯಾವುದು, ಹೀಗೆ ಹಲವಾರು ಮಾಹಿತಿಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋವನ್ನು ನೀವು ಕೊನೆಯ ತನಕ ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ. ಶುರು ಮಾಡೋಣ ಬನ್ನಿ. ಮೊದಲಿಗೆ ಗೂಗಲ್ಗೆ ಹೋಗಬೇಕಾಗ್ತದೆ. ಗೂಗಲ್ ಸರ್ಚ್ನಲ್ಲಿ CEO.karnataka.kar.nic.in 2020 ಅಂತ ಟೈಪ್ ಕೊಡಬೇಕು. ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ Hey there. Subscribe to my channel. And also press this bell icon. ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಗಮನಿಸ್ಬೋದು, ಮುಖ್ಯ ಚುನಾವಣಾ ಅಧಿಕಾರಿ ಕರ್ನಾಟಕ ಅಂತ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ. ಈ ಒಂದು ಫೇಸಲ್ಲಿ ನೀವು ಸ್ವಲ್ಪ ಕೆಳಗಡೆ ಹೋದರೆ ನೀವು ಇಲ್ಲಿ ಗಮನಿಸ್ಬೋದು, ಐ ವಾಂಟ್ ಟು ಅಂತ ಒಂದು ಆಪ್ಷನ್ ಕಾಣಿಸ್ತದೆ. ಐ ನೀಡ್ ಇನ್ಫೋ ಆನ್ ಎಲೆಕ್ಷನ್ಸ್ ಸ್ಟ್ಯಾಟಿಸ್ಟಿಕ್ಸ್ ಅಂತ 3 ಕಾಲಮ್ಸ್ ಕಾಣಿಸ್ತಾವೆ. ನೀವು ಮೊದಲನೇ ಕಾಲಮ್ ಐ ವಾಂಟ್ ಟೂದಲ್ಲಿ 1, 2, 3, 4ನೇದು ಗಮನಿಸ್ಬೋದು. ವ್ಯೂ ಎಲೆಕ್ಟರೋಲ್ ರೋಲ್ಸ್ 2021 ಅಂತ ಒಂದು ಆಪ್ಷನ್ ಕಾಣಿಸ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದಾಗ ಮತ್ತೆ 2 ಆಪ್ಷನ್ ಕಾಣಿಸ್ತದೆ. ನಿಮಗೆ ಇಲ್ಲಿ ಕೆಳಗಡೆ ನೋಡ್ಬೋದು, ಫೈನಲ್ ಎಲೆಕ್ಟೋರಲ್ ರೋಲ್ಸ್ 2020 ಅಂತ, ಅದನ್ನು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದಾಗ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳು ನಿಮಗಿಲ್ಲಿ ಕಾಣಿಸ್ತವೆ. ನಿಮಗೆ ಬೇಕಾದ ಜಿಲ್ಲೆಯನ್ನು ನೀವು ಸೆಲೆಕ್ಟ್ ಮಾಡಬೇಕು. ಈಗ ನಾನು ಕೊಪ್ಪಳ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ರೀತಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿದಾಗ ನಿಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಚುನಾವಣಾ ಕ್ಷೇತ್ರಗಳನ್ನು ಇದು ತೋರಿಸ್ತದೆ. ಈಗ ಉದಾಹರಣೆಗೆ ಕೊಪ್ಪಳದಲ್ಲಿ 5 ಚುನಾವಣಾ ಕ್ಷೇತ್ರಗಳಿವೆ. ಅದರಲ್ಲಿ ನಮ್ಮ ಕ್ಷೇತ್ರವನ್ನು ನಾನು ಆಯ್ಕೆ ಮಾಡಿಕೊಳ್ತಾ ಇದ್ದೀನಿ, ಕನಕಗಿರಿ. ಈ ರೀತಿ ಚುನಾವಣಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ ಮೇಲೆ ನಿಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಮತಗಟ್ಟೆಗಳು ನಿಮಗಿಲ್ಲಿ ಕಾಣಿಸ್ತವೆ. ನೀವು ಒಂದು ವೇಳೆ ಇದರಲ್ಲಿ ಹುಡುಕಬೇಕಾಗ್ತದೆ. ನಾನು ಹುಡುಕುವುದು ಈಸಿ ಹೇಳ್ತೀನಿ. ಇಲ್ಲಿ 3 ಡಾಟ್ಸ್ ಕಾಣಿಸ್ತದೆ ಬಲಗಡೆ, ಅದರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದಾಗ ಫೈಂಡ್ ಇನ್ ಪೇಜ್ ಅಂತ ಒಂದು ಆಪ್ಷನ್ ಕಾಣಿಸ್ತದೆ. ಕ್ಲಿಕ್ ಮಾಡಿರಿ. ನಿಮಗಿಲ್ಲಿ ಒಂದು ವೇಳೆ ಮತಗಟ್ಟೆಯ ಸಂಖ್ಯೆ ಗೊತ್ತಿದ್ದರೆ, ನನಗೆ ಗೊತ್ತಿದೆ 159 ಅಂತ ಟೈಪ್ ಮಾಡ್ತೀನಿ. ಒಂದು ವೇಳೆ ಗೊತ್ತಿರಲಿಲ್ಲ ಅಂದರೆ ನಿಮ್ಮ ಮತಗಟ್ಟೆಯ ಹೆಸರನ್ನು ಟೈಪ್ ಮಾಡಿ. ಟೈಪ್ ಮಾಡಿದಾಗ ಈ ರೀತಿ ಸರ್ಚ್ ಕೊಟ್ಟಾಗ ನಿಮಗೆ ಇಲ್ಲಿ ಕಾಣಿಸ್ಬೋದು 159 ಗವರ್ಮೆಂಟ್ ಸೀನಿಯರ್ ಪ್ರೈಮರಿ ಸ್ಕೂಲ್ ಬಿಲ್ಡಿಂಗ್ ಈಸ್ಟ್ ಸೈಡ್ ಸಿಂಗನಾಳ್ ಅಂತ ಇಲ್ಲಿ ಕಾಣಿಸ್ತದೆ. ಅಥವಾ ನೀವು ಇಲ್ಲಿ ಕನ್ನಡದಲ್ಲಿ ಬೇಕಾದರೂ ಟೈಪ್ ಮಾಡಿದಾಗ ಕನ್ನಡ ಆದರೂ ತೋರಿಸ್ತದೆ. ನೀವು ಯಾವುದಾದ್ರೂ ಚಾಯ್ಸ್ ಮಾಡಿಕೊಳ್ಳಿ. ನೀವು ಈ ರೀತಿ ನಿಮ್ಮ ಮತಗಟ್ಟೆಯನ್ನು ಹುಡುಕ್ರಿ. ಹುಡುಕಿದ ನಂತರ ನೀವು ಇಲ್ಲಿ ಗಮನಿಸ್ಬೋದು MR ಅಂತ ಒಂದು ಆಪ್ಷನ್ ಕಾಣಿಸ್ತದೆ. ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಗಮನಿಸ್ಬೋದು ಒಂದು ಕ್ಯಾಪ್ಷಾ ಕಾಣಿಸ್ತದೆ. ಅದು ಹೇಗೆ ಅದು ಹಾಗೆ ಟೈಪ್ ಮಾಡಬೇಕು. ಒಂದು ವೇಳೆ ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ R AHH ಕ್ಯಾಪಿಟಲ್ PG. ಈ ರೀತಿ ಮೇಲ್ಗಡೆ ಇರುವ ಕ್ಯಾಪ್ಷಾವನ್ನು ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಗಮನಿಸ್ಬೋದು ಓಪನ್ ಅಂತ ಒಂದು ಆಪ್ಷನ್ ಕಾಣಿಸ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಕ್ಲಿಕ್ ಮಾಡಿದಾಗ ಆಲ್ರೆಡಿ ನಾನು ಒಂದು ಸಾರಿ ಡೌನ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಡೂ ಯು ವಾಂಟ್ ಟು ಡೌನ್ಲೋಡ್ ಅಂತ ಕೇಳ್ತದೆ. ಹಾಗೇನು ನಾನು ಓಕೆ ಅಂತ ಕೊಡ್ತೀನಿ. ನೀವು ಫಸ್ಟ್ ಟೈಮ್ ಒಂದು ವೇಳೆ ಆಗಿದ್ದರೆ ನೀವು ಡೌನ್ಲೋಡ್ ಡೈರೆಕ್ಟೇ ತೊಗೊತದೆ. ತೊಗೊಂಡು ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ಗಮನಿಸ್ಬೋದು ಮತದಾರರ ಪಟ್ಟಿ 2020 SN ಕರ್ನಾಟಕ ಅಂತ ನೋಡ್ಬೋದು. ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಹೆಸರು ಮತ್ತು ಮೀಸಲಾತಿ ಕನಕಗಿರಿ ಅಂತ ಇಲ್ಲಿ ಕ್ಷೇತ್ರ ಬಂದಿದೆ. ಭಾಗದ ಸಂಖ್ಯೆ 159. ನಿಮ್ಮದು ಯಾವ ಭಾಗ ಇದೆಯೋ ಆ ಭಾಗವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ಹಲವಾರು ವಿಚಾರಗಳನ್ನು ಅಥವಾ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಓದಿಕೊಳ್ಳಿ. ನಂತರ ಕೆಳಗಡೆ ನೀವು ಇಲ್ಲಿ ಗಮನಿಸ್ಬೋದು
ಮತದಾರರ ಸಂಖ್ಯೆ ಕೊನೆಯ ಕ್ರಮ ಸಂಖ್ಯೆ 883, ಪುರುಷರು 433, ಮಹಿಳೆಯರು 425, ತೃತೀಯ ಲಿಂಗಿಗಳು 0, ಒಟ್ಟು 858. ಅದೇ ರೀತಿ ಸ್ವಲ್ಪ ಕೆಳಗಡೆ ಬಂದರೆ ನಿಮ್ಮ ಮತಗಟ್ಟೆಯ ಅಥವಾ ಮತದಾನದ GPS ಕೂಡ ಕೊಟ್ಟಿರ್ತಾರೆ, ಮ್ಯಾಪು. ಕೆಳಗಡೆ ನಿಮ್ಮ ಮತಗಟ್ಟೆಯ ಫೋಟೋ ಹಾಕಿರ್ತಾರೆ, ಆಮೇಲೆ ಮ್ಯಾಪ್ ಕೂಡ ತೋರಿಸಿರ್ತಾರೆ. ನೀವು ಈ ರೀತಿ ಹಲವಾರು ಮಾಹಿತಿಗಳನ್ನು ಪಡೆದುಕೊಳ್ಬೋದು. ಅಷ್ಟೇ ಯಾಕೆ, ನಿಮ್ಮ ಮತಗಟ್ಟೆಯಲ್ಲಿ ಬರ್ತಕ್ಕಂಥ ಈಗ 159ನೇ ಭಾಗದಲ್ಲಿ ಈ ಮತಗಟ್ಟೆಯಲ್ಲಿ ಬರ್ತಕ್ಕಂಥ ಎಲ್ಲ ಮತದಾರರ ಹೆಸರುಗಳು ನಿಮಗೆ ಇಲ್ಲಿ ಕಾಣಿಸ್ತಾವ, ನೀವು ಗಮನಿಸ್ಬೋದು. ನಾನು ಒಂದು ಮಾಹಿತಿಗಾಗಿ ತೋರಿಸ್ತಾ ಇದ್ದೀನಿ. ಹೆಸರು, ತಂದೆಯ ಹೆಸರು, ಮನೆಯ ಸಂಖ್ಯೆ, ವಯಸ್ಸು, ಅಷ್ಟೇ ಅಲ್ಲ ನಿಮ್ಮ ಎಲೆಕ್ಷನ್ ಕಾರ್ಡಿನ ID ನಂಬರ್ ಸಿಗ್ತದೆ. ಒಂದು ವೇಳೆ ಆ ಮತಗಟ್ಟೆಯಲ್ಲಿ ಡಿಲೀಟ್ ಆದವ್ರದ್ದು ಡಿಲೀಟೆಡ್ ಅಂತ ಬರ್ತದೆ. ಯಾರಾದರೂ ತೀರ್ಕೊಂಡಿದ್ರೆ ಅವ್ರ ಹೆಸರಿನ ಮೇಲೆ ಡಿಲೀಟೆಡ್ ಅಂತ ಬರ್ತದೆ. ಒಂದು ವೇಳೆ ಮಾರ್ಪಡಿಸಲಾಗಿದೆ ಅಂತ ಕೂಡ ಬರ್ತದೆ. ಏನಾದರೂ ತಿದ್ದುಪಡಿ ಕೊಟ್ಟಿದ್ರೆ, ಹೊಸದಾಗಿ ಸೇರ್ಪಡೆ ಮಾಡಿದರೆ ಇಲ್ಲಿ ಮೇಲ್ಭಾಗದಲ್ಲಿ ಅವ್ರ ಹೆಸರುಗಳು ಬರ್ತಾವೆ. ಉಳಿದ ಎಲ್ಲ ಹೆಸರುಗಳು ನಿಮಗೆ ಕೆಳಗಡೆ ನೋಡ್ತಾ ನೀವು ಗಮನಿಸಬಹುದು. ಇಷ್ಟು ಈ ಮಾಹಿತಿಯನ್ನು ಪಡೆದುಕೊಳ್ಳೋಕ್ಕೆ ನಿಮಗೆ ಈಸಿ ಆಗ್ತದ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.